ಎಲ್ಲರಿಗೂ ನಮಸ್ಕಾರ ಮಾರೆ. ಎಲ್ಲ ಹೆಂಗಿದ್ರಿ? ಹುಷಾರಿದ್ರಿ ಅಲ್ದಾ? ನಾನು ಹುಷಾರಾಗಿದ್ದೆ. ನನಗೆ ಕೆಲವೊಂದು ವಿಚಾರಗಳ ಬಗ್ಗೆ ಹೇಳ್ಕಿದ್ದಿತ್ತು. ಅಂದರೆ ನನಗೆ ಬಪ್ಪಂತಹ ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ವಿಚಾರ ನಿಮ್ಮ ಜೊತೆ ಹಂಚ್ಕಣ್ಕಂದೇಳಿದಿತ್ತು. ಈಗ ಕೆಲವರೆಲ್ಲ ಹೇಳೋಕ್ಕೂ ಸಾಕು, ಯಾಕೆ ಅವ್ರ ಬಗ್ಗೆ ಎಲ್ಲ ಮಾತನಾಡ್ತೀರಿ, ಅವ್ರು ಸುಮ್ಮನೆ ಹಾಗೆ ನೀವೊಬ್ರು ಕಲಾವಿದೆ ಆ ಥರ ಎಲ್ಲ ಮಾತಾಡಬೇಡಿ ಅಂದೇಳಿ. ಈ ಕಾಲೆಳುವವರಿದ್ರು ಗೊತ್ತಾ? ಸೊ ಇವ್ರ ಬಗ್ಗೆ ನಾವು ಮಾತಾಡಲಿಲ್ಲ ಅಂದರೆ ಇನ್ನೂ ಕೂಡ ಹೆಚ್ಚಾತೆ ಹೋಗ್ತು. ಅದಕ್ಕೋಸ್ಕರ ನಾನು ಇದು ಮಾತಾಡ್ತಾ ಇದ್ದೆ. ನಂಗೊಂದು ಮಾತಾಡ್ಕೊಂಡಲ್ಲಿ ಅನಿಸ್ತು, ಇವರೆಲ್ಲ ಕೆಳಗಡೆನೇ ಇದ್ರು ಗೊತ್ತಿತ್ತು. ಇವ್ರು ಯಾರು ಕೂಡ ಒರಿಜಿನಲ್ ಅಕೌಂಟ್ ಅಲ್ಲ, ಇದೆಲ್ಲ ಕೂಡ ಫೇಕ್ ಅಕೌಂಟ್ಗಳಿಂದಲೇ ಇವ್ರು ನಮಗೆಲ್ಲ ಕಮೆಂಟ್ ಹಾಕುವಂಥದ್ದು. ಸೊ ಅದ್ರ ಬಗ್ಗೆ ನಂಗೆ ಕೆಲವೊಂದು ವಿಚಾರಗಳು ತುಂಬ ಬೇಜಾರಾದ್ರ ಮೇಲೆ ನಾನು ಇದನ್ನು ವೀಡಿಯೋಗಳನ್ನು ಮಾಡ್ತಾ ಇದ್ದೆ. ಅಂದರೆ ಕೆಲವು ಒಳ್ಳೆ ಹೆಸರಿಪ್ಪಂಥ ಅಕೌಂಟ್ಗಳೇ ನಂಗೆ ಕಮೆಂಟ್ ಹಾಕಿರುವಂಥದ್ದು. ಸೊ ಅದಕ್ಕೋಸ್ಕರ ಫಸ್ಟ್ ವೀಡಿಯೋ ನಂದು ಚಿರತೆದು, ಚಿರತೆ ಬೆರೆಸ್ಕೊಂಡು ಬಪ್ಪದು ನಾನು ಪ್ಯಾಂಟನ್ನು ಕೆಳಗಾಗ್ತಲ್ಲ ಆ ವಿಡಿಯೋ ಬಗ್ಗೆ ತುಂಬ ಜನರಿಗೆ ಬೇಜಾರಾಯಿತು ಅಂದೇಳೆಲ್ಲ ಗೊತ್ತಾಯಿತು ನನಗೆ. ಸೊ ಬೇಜಾರಾಗಿದ್ದರೆ ಸಾರಿ. ಅದ್ರ ಬಗ್ಗೆ ನಾನು ಹಾಗಿನಂತ ಎಂಥದ್ದು ಮಾಡ್ಲಾ ಅಂದೇಳಿ ಅನ್ಸ್ಕೊಂತಿದ್ದೆ. ನಾನು ಆ ವಿಡಿಯೋದಿಂದ ಒಂದು ಅಪ್ರಿಸಿಯೇಷನ್ ಬಂದಿತ್ತು ಅಂದೇಳಿ ಹೇಳಿದ್ರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾರ್ಯಾರ ಮನೇಲಿ ಟಾಯ್ಲೆಟ್ ಇಲ್ವೋ ಅದ್ರ ಬಗ್ಗೆ ನನ್ನ ಹತ್ರ ಡೀಟೇಲ್ ಆಗಿ ಕೇಳ್ರು ಒಬ್ಬರು. ಸೊ ಅವ್ರಿಗೆ ನಾನು ವಿಷಯಗಳನ್ನು ನನ್ನ ಹೆಸರು ನನಗೆ ಬಂದಂಥ ಮಾಹಿತಿ ಪ್ರಕಾರ ನಾನು ಅವರಿಗೆ ಕೆಲವೊಂದು ಮನೆಗಳ ಹೆಸರುಗಳನ್ನು ಕೊಟ್ಟಿದ್ದೆ. ನಾನು ಆ ಮನೆಯಲ್ಲೆಲ್ಲ ಇಲ್ಲ ಅಂದೇಳಿ. ಸೊ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ರು, ಟಾಯ್ಲೆಟ್ ಯಾರ ಮನೆಯಲ್ಲೆಲ್ಲ ಇಲ್ಲ ಅಂಬಂಥದ್ದು. ಅದೊಂದು ನಂಗೆ ಖುಷಿಯ ವಿಚಾರ. ನನ್ನ ವಿಡಿಯೋದಿಂದ ಇದಾದರೂ ಒಂದು ಉಪಯೋಗ ಆಯ್ತಲ್ಲ ಅಂದೇಳಿ. ಇನ್ನು ಕೆಲವೆಲ್ಲ ಬ್ಯಾಡ್ ಕಮೆಂಟ್ಸ್ಗಳು, ನಿಮಗೆ ಲೈಕ್ ಕಮೆಂಟ್ಗೋಸ್ಕರ ಈ ಥರ ಎಲ್ಲ ತೋರಿಸ್ತೀಯ ಅಂದೇಳಿ. ನಾನು ಅದ್ರಂಗೆ ಎಂತ ತೋರಿಸಿದೆ? ನಾನು ಮನೆಯಲ್ಲಿ 3/4 ಹೈಕೊಂಬಂಥದ್ದು ಗೊತ್ತಾಯ್ತಾ? ಮನೇಲಿ 3/4 ಹೈಕೊಂಡಿರುತ್ತೆ. ಅಲ್ಲ ಚಿರತೆ ಬಂತಂದೇಳಿ ಹೇಳಿ ಪ್ಯಾಂಟನ್ನು ಕೆಳ ಬಿಸಾಡಿ 3/4 ಅಲ್ಲಿ ನಾನು ಎಂಥದ್ದು ತೋರಿಸ್ಲಿಲ್ಲ. ತೋರ್ಸೋಕಂದೇಳಿಯೇ ಕೆಲವೊಬ್ಬರಿದ್ದರು. ಸೊ ಅವ್ರ ವೀಡಿಯೋಸ್ಗಳನ್ನ ಕಾಣಿ ನೀವು. ನಿಮಗೆ ಈ ಥರ ನಾವೇನು ತೋರಿಸ್ಲಿಲ್ಲ ಅಂದೇಳಿ ಬೇಜಾರಾಯಿಪ್ಪಕ್ಕೂ ಸಾಕಾದ್ರಲ್ಲ, ಆಯಿತಾ? ಸೊ ನಾನು ಹಾಗೆ ನೋಡಲ್ಲ, ನಾನು ಆ ಥರದವಳು ಮಾಡೋದು ಇಲ್ಲ, ಆಯಿತಾ? ನಾನು ಹಾಕೊಂಡಿದ್ದು 3/4, ಆಮೇಲೆ ಪ್ಯಾಂಟ್ ಹಾಕೊಂಡಿದ್ದೆ. ನಾನು ಆ ವಿಡಿಯೋದಿಂದ ಹಾಗಿದೆ ಅಂಥದ್ದು ಆಗಿರಲಿಲ್ಲ. ಅದು ನನ್ನ ಒಂದು ಅನಿಸಿಕೆ. ಓಕೆ, ಅದ್ರ ಬಗ್ಗೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೆ. ಕೆಲವ್ರದ್ದೆಲ್ಲ ಕಮೆಂಟ್ ನಂಗೆ ತುಂಬ ನಗು ತರಿಸಿತ್ತು ಅದರಲ್ಲಿ ಕಂಡ. ಸೊ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಕಮೆಂಟ್ ಹಾಕೋದಂದರೆ ಚಂದ ಇಲ್ಲ ಅಂದೇಳಿ. ನಾನು ಒಪ್ಕೊಂತೆಪ್ಪ, ನಾನು ಚಂದ ಇಲ್ಲ. ನಾನೇನು ದೊಡ್ಡ ವಿಶ್ವಸುಂದರಿ ಅಂದೇಳಿ ಹೇಳ್ಕೊಂಡು ಏನಾದರೂ ಬಂದಿರ ನಿಮ್ಮ ಹತ್ರ? ಇಲ್ಲ, ನಾನು ಇಪ್ಪದೇ ಹಾಗೆ. ನನಗೆ ನ್ಯಾಚುರಲ್ ಆಗಿ ನಾನು ವೀಡಿಯೋಸ್ಗಳನ್ನ ಮಾಡುವಂಥದ್ದು. ಕಾಮಿಡಿ ಆಗಿ ನಾನು ಮೇಕಪ್ ಹಾಕೊಂಡೆ ನಾನು ವೀಡಿಯೋಸ್ಗಳನ್ನ ಮಾಡೋದು. ಈಗ ಮನೇಲಿ 20 ಯಾರ ಮೇಕಪ್ ಹಾಕೊಂಡು ಮಾಡ್ತಾರಾ? ಇಲ್ಲ, ನಾನು ನಿಮ್ಮ ಮನೆಗೆಲ್ಲ ಇಪ್ಪಕ್ಕೂ ಸಾಕು. ನಿನ್ನ ಹೆಂಡತಿ ಮಕ್ಕಳ, ನಿನ್ನ ಅಪ್ಪ ಅಬ್ಬಿ ಎಲ್ಲರೂ ಮೇಕಪ್ ಹಾಕೊಂಡೆ ವೀಡಿಯೋ ಮಾಡ್ತಾರೆ ಅಂದೇಳಿ ನಾನು ಹಂಗೆ ಇರ್ಕೊಂಡೇಳಿ ಇಲ್ಲ ಅಲ್ದಾ? ನಂಗೆ ಆ ಥರದ್ದು ಇಷ್ಟ ಆಗ್ತಿಲ್ಲ. ನಂಗೆ ಮೇಕಪ್ ಅಂದರೆ ಇಷ್ಟ ಇಲ್ಲ. ನಾನು ಇಪ್ಪದೇ ಹೀಗೆ, ಓಕೆನಾ? ಚಂದ ಇಲ್ಲ ಅಂದೇಳಿ ಹೇಳುವ ರೈಟ್ಸ್ ನಿನಗಿಲ್ಲ. ಓಕೆ, ನಿಂಗೆ ಹೇಳಿದ್ರೆ ಕಾಣಬೇಡ ನೀನು ಅಷ್ಟೇ. ಬಿಳಿ ಚರ್ಮ ಇದ್ರ ಗತಿ ಮಾತ್ರ ಚಂದವಾ? ಕಪ್ಪಿದ್ದವ್ರು ಚಂದ ಅಲ್ದ? ಹಾಗಾದರೆ ಒಂದು ಗಾದೆ ಮಾತಿತ್ತಂಬ್ರ, ಎಂಥ ಕರ್ಕಿ ಶೃಂಗಾರ ಆಪತಿಗೆ ಬೆಳ್ಳಿ ಹೋಯಿ ಹೊಳಿಗಾರಿದಾಳಂದೇಳಿ. ಅಂದರೆ ಕಪ್ಪಿಪ್ಪವಳು ಸಿಂಗಾರ ಮಾಡ್ಕೊಂಡ್ರೆ ಬಿಳಿ ಇದ್ದವ್ರು ಹೋಯ್ ಹೊಳಿಗಾರರು ಅಂದೇಳಿ. ನಾವು ಚಂದ ಮಾಡ್ಕೊಂಬಿದ್ರೆ ಕಾಣಿ, ಯಾವ ಬಿಳಿಯವರೆದ್ರು ನಾವು ಮೆರಿತು ನಾವು, ಆಯ್ತಾ? ನಂಗೆ ಬಿಳಿ ಇಪ್ಪದು ಇಷ್ಟ ಇಲ್ಲ, ನನಗೆ ಹಿಂಗೆ ಇಷ್ಟ, ನಾನು ಹೀಗೆ ಇರ್ತೆ, ಓಕೆನಾ? ಇನ್ನೊಂದು ಬಕೆಟ್ ಹಿಡಿತಾಳು ಅಂದೇಳಿ. ನಾನು ಯಾವ್ದಾದ್ರು ಒಂದು ಸೆಲೆಬ್ರಿಟಿಗಳ ಜೊತೆಗೆಲ್ಲ ಒಂದು ಫೋಟೋ ಹಾಕ್ರಿ, ವಿಡಿಯೋ ಹಾಕ್ರಿ ಗತಿ ಸಾಕು, ಆಯ್ತು ಬಕೆಟ್ ಹಿಡೋಕೆ ಶುರು ಮಾಡ್ದಾಳು ಅಂದೇಳಿ. ಬಕೆಟ್ ಹಿಡೋಕ್ಕಾಗಿದ್ದರೆ ನಾನು ಹಿಂಗೆ ಇರ್ತಿರ್ಲಿಲ್ಲ, ನಾನು ಹಂಗೋ ಇರ್ತಿದ್ದೆ. ಯಾವುದೋ ಒಂದು ಪಿಕ್ಚರ್ ಎಲ್ಲ ಮಾಡ್ಕೊಂಡು ನಾನು ಅಷ್ಟು ಇದ್ರಂಗೆ ಇರ್ತಿದ್ದೆ. ನಂಗೆ ಬಕೆಟ್ ಹಿಡೋಕೆ ಬತ್ತಿಲ್ಲ. ನಾನು ಇಪ್ಪದೇ ಹಿಂಗೆ, ನಂದು ನೇರ ದಿಟ್ಟ ನಿರಂತರ ಇದೇ ಥರ. ನನ್ನ ಮುಖಕ್ಕೆ ಹೊಡೆದಂಗೆ ಹೇಳ್ತೇನೆ. ನಂಗೆ ಇಷ್ಟ ಆಯ್ತಾ ಅವ್ರ ಜೊತೆ ಫೋಟೋ ತಕ್ಕಂತೆ ನಾನು ಹಾಕಂತೆ ಸ್ಟೇಟಸ್ಸಿಗೆ. ನಿಂಗೇನಪ್ಪ, ನಿಂಗೇನು? ನಾನು ಅವ್ರ ಜೊತೆ ವರ್ಕ್ ಮಾಡ್ತಿದ್ದೆ, ನಾನು ಫೋಟೋ ಹಾಕೊಂಡೆ, ನಿಂಗೇನು ಊರಿತ್ತು? ನಿಂಗೆ ಬಕೆಟ್ ಅಲ್ಲ, ನಿಂಗೊಂದು ಮಗ್ಗು ಹಿಡೋಕ್ಕೂ ಪುರ್ಸೋತಾ ಇಲ್ಲಲ್ಲ? ಓ, ಹಾಂಗಾಗಿ ಬೇಜಾರಾಯ್ತಲ್ಲ. ಅದು ಆಯಿತಾ. ನೆಕ್ಸ್ಟ್ ನಾನು ಕುಕ್ಕಿಂಗ್ ವೀಡಿಯೋಸ್ಗಳ ಬಗ್ಗೆ ವಿಡಿಯೋ ಮಾಡ್ತೇನೆ, ನನ್ನ ಮನೆಗೆಲ್ಲ ಇಪ್ಪಂಥದ್ದು. ಸೊ ಆ ಪಾತ್ರೆ ಬಗ್ಗೆ ಮಾತನಾಡೋದು. ಆ ಪಾತ್ರೆ ಕಂಡ್ರೆ ಸಾಕು, ಆ ಪಾತ್ರೆ ಎಷ್ಟು ವರ್ಷದ ಹಳಿದು ಅಂದೇಳಿ. ಹೌದು, ನಾವು ಬಡವರು, ನಮ್ಮ ಮನೆಗೆ ಇಪ್ಪಂಥ ಪಾತ್ರೆನೇ ನಾನು ಉಪಯೋಗಿಸುವಂಥದ್ದು. ನಮ್ಮ ಹತ್ರ ಬೇರೆ ಪಾತ್ರೆ ತಕ್ಕಂಕಾತಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಇಪ್ಪದು. ನಿಮ್ಮ ಮನೆಗೆ ಹೋಗಿ ಪಾತ್ರೆ ಕಣ್ಕೊಂಡು ಬನ್ನಿ. ಮನೆಗೆ ಹೋಗಿ ನಿಮ್ಮ ಮನೆ ಅಲ್ಲ, ಆ ಮನೆಗೆ ಹೋಗಿ ಆ ಬಾಣಲಿ ಕಂಡ್ರೆ ಸಾಕಮ್ಮ ಅಂತ ಹೇಳಿ ಆ ಬಾಣಲಿ ಹೆಂಗೆ ನಿನ್ನ ಮುಸುಡಿ ಹೊಡಿತಾಳೆ ಇಲ್ಲ ಕಾಣಿ ನಿನ್ನ ಅಬ್ಬಿ, ಗೊತ್ತಾಯ್ತಾ? ನಿಮ್ಮ ಮನೆ ಪಾತ್ರೆಗಳು ಚಂದ ಇದ್ದರೆ ಅದು ನಿಮ್ಮದು, ಗೊತ್ತಾಯ್ತಾ? ನನಗೆ ವೀಡಿಯೋ ಮಾಡೋಕಪ್ಪ ಅಂದರೆ ನಮ್ಮ ಮನೆ ಪಾತ್ರೆಯಿಂದಾಗಿ. ನಿಮ್ಗಷ್ಟು ನಮ್ಮ ಪಾತ್ರೆ ಕಾಯ್ದಿದ್ರೆ ನನ್ನ QR ಕೋಡ್ನ ಇಲ್ಲಿ ಹಾಕಿರ್ತೆ. ನಿಮ್ಗೆ ಏನಾದ್ರು ಡೊನೇಷನ್ ಮಾಡ್ಕೊಂಡು ಹೇಳಿದರೆ ಹಾಕಿ, ದುಡ್ಡು ಹಾಕಿ, ನಾನೊಂದು ಪಾತ್ರೆ ತಕ್ಕೊಂಡು ನಿಮ್ಮ ಹೆಸರು ಹೇಳ್ಕೊಂಡು ನಾನು ವೀಡಿಯೋ ಮಾಡಿ ಹಾಕ್ತೆ, ಓಕೆನಾ? ಇದು ನಾನು ನಿಮ್ಗೆ ಹೇಳ್ತಿಪ್ಪ ಅಂಥದ್ದು. ಮತ್ತು ಪುನಃ ಬೇಡ್ತಾ ಇದ್ದಾಳಂದೇಳಿ ಹೇಳೋಕೋಬೇಡ, ಯಾಕಂದರೆ ಪಾತ್ರೆ ಬಗ್ಗೆ ಮಾತನಾಡ್ದವ ನೀನು. ಪಾತ್ರೆ ಸಮಯ ಇಲ್ಲ ಅಂದೇಳಿ, ಓಕೆನಾ? ಹಾಗಾಗಿ ನೆಕ್ಸ್ಟ್ ಕನ್ನಡ ಹಾಡು ಹಾಡಿದರೆ ಒಳ್ಳೇದಿತ್ತು ಅಂದೇಳಿ ಹಾಕ್ರಿ. ಇದು ನಾನು ವೀಡಿಯೋ ಮಾಡಿಪ್ಪ ಅಂಥದ್ದು. ವಿಜಯ್ ಸರ್ ಇದು ವಿಡಿಯೋ
ಅದು ತಮಿಳು ಸಾಂಗ್ ಅಪ್ಪಡಿ ಪೋಡು ಸಾಂಗಿಗೆ ನಾನು ಹಾಡಿಪ್ಪ ಅಂತದ್ದು. ಅಲ್ಲಿ ಒಂದು ತಮಿಳ್ ಸಾಂಗನ್ನು ನಾನು ಕನ್ನಡದಲ್ಲಿ ಇದು ಮಾಡ್ಕೊಂಡು ಹಾಡಿರುವ ಎಫರ್ಟನ್ನು ಯಾರೂ ಕಂಡಿರಲಿಲ್ಲ. ನೀವು ತಮಿಳ್ ಸಾಂಗನ್ನು ಹಾಡಿದಾಳು ಅಂತ ಹೇಳ್ಕೊಂಡು ಕನ್ನಡ ಸಾಂಗ್ ಹಾಡಿದರೆ ಹೆಮ್ಮೆ. ಯಾಕೆ ಕನ್ನಡ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡಲಿಲ್ವಾ? ಕನ್ನಡ ಸಾಂಗ್ ಮಿಂಚಾಗಿ ನೀನು ಬರಲು ನಾನು ಸಾಂಗ್ ಹಾಡಿದ್ದೆ. ಎಷ್ಟೊಂದು ಅಭಿಮಾನಿಗಳು ಕಾಗೆ ಕಾಕ ಅಂತ ಇತ್ತ ಹಾಂಗಿಂಗೆಲ್ಲ ಬಂದು ಕಮೆಂಟ್ ಹಾಕಿರಿ ಅಲ್ದ ನೀವು. ಅಷ್ಟೊತ್ತಿಗೆ ಯಾಕೆ ಬರಲಿಲ್ಲ? ಓ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂದೇಳಿ ನಿಮ್ಮ ಕಮೆಂಟ್ ಹಾಕ್ಲಕ್ಕಿತ್ತಲ್ಲ, ಯಾಕೆ ಹಾಕ್ಲಿಲ್ಲ ಕಮೆಂಟ್? ನಿಮಗೆ ಒಳ್ಳೇದಿಪ್ಪದ ಆಗ್ತಿಲ್ಲ, ಕೆಟ್ಟದ್ದು ಯಾವುದಿರುತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಟ್. ನಿಮಗೆ ಆ ಕೆಟ್ಟದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀವಿ, ಘನದ ಯಾವುದನ್ನು ನೀವು ಹೊಗಳುದಿಲ್ಲ. ಯಾಕೆ? ಕನ್ನಡ ಸಾಂಗ್ಗೆ ಇದು ತಮಿಳು ಸಾಂಗ್ ಹಾಯಿರಬ್ಬ ಸಾಂಗಿಗೆ ಡ್ಯಾನ್ಸ್ ಮಾಡಿದವಳಿ ಬಂದರು, ಕನ್ನಡ ಸಾಂಗಿಗೆ ಡ್ಯಾನ್ಸ್ ಮಾಡಿದರೆ ಚೆನ್ನಾಗಿತ್ತು. ಯಾಕೆ ನಾವು ಇನ್ನೊಂದು ಕನ್ನಡ ಸಾಂಗ್ ಇದೆ ಡ್ಯಾನ್ಸ್ ಮಾಡಲಿ, ನಾವು ಜರತಾರಿ ಸೀರೆ ತಂದ ಅಂದೇಳಿ ಡ್ಯಾನ್ಸ್ ಮಾಡಲಿ, ಅಲ್ಲೇ ಅಷ್ಟೊತ್ತಿಗೆ ಯಾಕೆ ಕಮೆಂಟ್ ಹಾಕಲಿಲ್ಲ ನೀವು? ಅಷ್ಟೊತ್ತಿಗೆ ಹಾಕೋಕೆ ನಿಮಗೆ ಏನು ನೆಗೆಟಿವ್ ಸಿಕ್ಕಲಿಲ್ಲಲ್ಲ, ಆತಿಲ್ಲ. ಎಷ್ಟು ಕನ್ನಡ ಸಾಂಗಿಗೆ ಡ್ಯಾನ್ಸ್ ಮಾಡಿದೆ ನಾನು, ಹಾಕೋದಿಲ್ಲ ನೀವು. ನಿಮಗೆ ಒಳ್ಳೇದಿಪ್ಪದು ನಿಮ್ಮಿಂದ ಆತಿಲ್ಲ. ಒಂಥರ ವಿಕೃತ ಮನಸ್ಸಿನವರು ನೀವು, ವಿಕೃತ ಮನಸ್ಸಿನವರು. ನೆಕ್ಸ್ಟ್, ನಿನ್ನ ಮುಸುಡಿಗೆ ಡ್ಯಾನ್ಸ್ ಬೇಕಿತ್ತಾ? ಹೌದು, ನನ್ನ ಮುಸುಡಿಗೆ ಡ್ಯಾನ್ಸ್ ಬೇಕಿತ್ತು. ನಿನ್ನ ಮುಸುಡಿಗೆ ನನ್ನ ವಿಡಿಯೋಗೆ ಬಂದು ಕಮೆಂಟ್ ಹಾಕಕ್ಕಿತ್ತಾ? ಓ, ನಿನ್ನ ಮುಸುಡಿಯೇ ಇಲ್ಲ ಅಲ್ಲ ಮಾರಯ್ಯ, ಹಂಗಾದ್ರೆ ಫೇಕ್ ಅಕೌಂಟ್ ಅಲ್ದ ನಿಂದು. ನಿನ್ನ ಮುಸುಡಿಗೆ ಇಷ್ಟ ಬಂದ್ಕೊಂಡು ನನ್ನ ಡ್ಯಾನ್ಸ್ ಬಗ್ಗೆ ಮಾತಾಡ್ತೀಯಲ್ಲ. ನನಗೆ ಡ್ಯಾನ್ಸ್ ಮಾಡ್ಕೊಂಡೇಳಿ ಇಷ್ಟ ಆಯಿತು. ನನ್ನ ಸೀರಿಯಲಲ್ಲಿ ಆರ್ಟಿಸ್ಟ್ಗಳೆಲ್ಲ ಡ್ಯಾನ್ಸರ್ಗಳವರು, ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ತೆ. ನಿಂಗೇನು ಕಷ್ಟ? ನಿಂಗೇನು ಕಷ್ಟ? ನಿಂಗೆ ಕಾಣ್ದಿದ್ರೆ ಮುಚ್ಕಣಿ ಮೇಲೆ ಹೊತ್ತೈಕೋ, ಕಾಣಬೇಡ ನೀನು. ಇನ್ನೊಂದು, ಬಸ್ ಡ್ರೈವರ್ ಬಗ್ಗೆ ನೀನು ಮಾತನಾಡಿದೆ ಅಂದೇಳಿ ಹೇಳ್ರಿ. ನಾನು ಸತ್ಯ ಹೇಳ್ತೆ, ಬಸ್ ಡ್ರೈವರ್ ಬಗ್ಗೆ ನಾನು ಯಾವ ವಿಡಿಯೋದಲ್ಲೂ ಕೂಡ ಮಾತನಾಡಲಿಲ್ಲ. ಆ ವಿಡಿಯೋನ ಪುನಃ ಹೋಗಿ ಕಣ್ಕಂಡು ಬಾ ನೀನು. ಆ ವಿಡಿಯೋದಲ್ಲಿ ನಾನು ಹೇಳಿಪ್ಪ ಅಂತಂದು, ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗಪ್ಪ, ರಸ್ತೆ ಮಧ್ಯದಂಗೆ ನಡ್ಕೊ ಹೋದ್ರೆ ಹಾರ್ನ್ ಹಾಕಿ ಸಾಕಾತು ಅಂದೇಳಿ ಹೇಳಿ ಮಾಡಿಪ್ಪ ಅಂತದ್ದು. ಬಸ್ ಡ್ರೈವರ್ ಬಗ್ಗೆ ಮಾತಾಡಲ್ಲ. ನಿಂಗೆ ಕನ್ನಡ ಅರ್ಥ ಆಯ್ದಿದ್ರೆ ಬದಿಯಂಗೆ ಒಬ್ಬರು ಕನ್ನಡ ಮಾತನಾಡೋರನ್ನ ಕೂಸ್ಕೊಂಡು ಆ ವಿಡಿಯೋನ ಕೇಳಿಸು. ಅದ್ರಾಗ ನಾನು ಎಂತ ಮಾತನಾಡಿದೆ, ಹೆಂಗೆ ಮಾತನಾಡಿದೆ ಅಂದೇಳಿ ಕೇಳ್ಕೊಂಡು ಆಮೇಲೆ ಬಂದು ಕಮೆಂಟ್ ಹಾಕು. ಒಟ್ರಾಶಿ ಮಾತನಾಡೋದು ಅಲ್ಲ, ಆಯಿತಾ? ಇನ್ನೊಂದು, ಟಾಯ್ಲೆಟ್ ಕ್ಲೀನ್ ಮಾಡಿ ಸ್ನಾನ ಮಾಡಲಿಲ್ಲ ಅಂದೇಳಿ ಎಲ್ಲ ಕಮೆಂಟ್ ಹಾಕಿರಿ. ಹೌದು, ನಾನು ವಿಡಿಯೋ ಮಾಡಿ ಅದ್ರ ಮೇಲೆ ನಾವೆಂತೆಲ್ಲ ಮಾಡಿತ್ತು, ಸ್ನಾನ ಮಾಡಿತ್ತಾ ಅಥವಾ ಕೂಕೊಂಡು ಊಟ ಮಾಡಿತ್ತಾ ಅದನ್ನೆಲ್ಲ ಹಾಕೋದಿಲ್ಲ. ಆ ವಿಡಿಯೋಗೆ ಎಷ್ಟು ಬೇಕೋ ಅಷ್ಟೇ ಕ್ಲಿಪ್ಪಿಂಗ್ಸನ್ನು ಹಾಕುವಂಥದ್ದು. ಆ ವಿಡಿಯೋ ಅದ್ರ ಮೇಲೆ ಏನೆಲ್ಲ ಆಯ್ತು ಅಂದೇಳಿ ನಮ್ಗೆ ಗೊತ್ತಿರುತ್ತೆ. ಸ್ನಾನ ಮಾಡಣ ಮತ್ತೊಂದು ಮಾಡಣ ನಂಗೆ ಗೊತ್ತಾಯ್ತಲ್ಲ. ಅದೆಲ್ಲದನ್ನು ನಾವು ನಿಮ್ಗೆ ಹಾಕೋಕ್ಕಂದೇಳಿ ಇಲ್ಲ, ಆ ವಿಡಿಯೋಗೆ ಎಷ್ಟು ಬೇಕೋ ಅಷ್ಟೇ ಹಾಕಿರುತ್ತೆ ನಾವು, ಆಯಿತಾ? ಆಮೇಲೆ ಪೇಂಟ್ ಬಕೆಟ್ ಯೂಸ್ ಮಾಡಿರಿ ಅಂದೇಳಿ ಕಮೆಂಟ್ ಹಾಕ್ರಿ ನೀವು. ಹೌದು, ನಿಮಗೆ ಕೆಲವರೆಲ್ಲ ಏನು ಮಾಡ್ತೀರಿ ಅಂದೇಳಿ ಹೇಳ್ರೆ, ಯಾವ ವಿಡಿಯೋಗೆ ಎಂತ ಹಾಕ್ರು ಓಡುತ್ತಂದೇಳಿ ನಿಮಗಿಂತ ಜಾಸ್ತಿ ನಂಗೆ ಗೊತ್ತಿತ್ತು. ಯಾಕಂದೇಳ್ರೆ, ಈಗ ಬಟ್ಲಂಗೆ ನಾನು ಒಂದಿಷ್ಟು ಅನ್ನ ಸಾರು ಪಲ್ಯ ಫ್ರೈ ಎಲ್ಲ ಹಾಯ್ಕೊಂಡು ಊಟ ಮಾಡಿದಾಗಳಿ ನೀವೆಲ್ಲರೂ ಏನು ಹೇಳ್ತೀರಿ, ಬೇರೆ ಬೇರೆ ಹಾಯ್ಕೊಂಡು ಊಟ ಮಾಡ್ಕಿದ್ದಿತ್ತು ಅಂದೇಳಿ ಹೇಳ್ತೀರಿ ಅಂದೇಳಿ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ಎಲ್ಲವನ್ನು ಒಟ್ಟಿಗೆ ಹಾಯ್ಕೊಂಡು ಊಟ ಮಾಡುವಂಥದ್ದು. ಯಾವ ವಿಡಿಯೋನ ಯಾವ ರೀತಿ ಓಡಿಸೋಕ್ಕಂದ್ರೆ ನಂಗೆ ಗೊತ್ತಿತ್ತು. ಇನ್ನು ಟಾಯ್ಲೆಟ್ ಪೇಂಟ್ ಡಬ್ಬ ಇಟ್ಟರೆ ಜನ ಅದಕ್ಕೆ ಕಮೆಂಟ್ ಹಾಕ್ತಾರಂದೇಳಿ ಗೊತ್ತಿದ್ಕಂಡೆ ನಮ್ಮ ಮನೆಗೆ ನಾನು ಪೇಂಟ್ ಡಬ್ಬ ಹೆರ್ಗಿದ್ದನ್ನು ತಗೊಂಡು ಬಂದು ಒಳ ಬೆಚ್ಕೊಂಡು ಇದೇ ಪೇಂಟ್ ಡಬ್ಬವನ್ನು ಯೂಸ್ ಮಾಡಿರುವಂಥ ಗೊತ್ತಾಯ್ತಲ್ದ. ಹಂಗಿರ್ಕಂದೇಳಿ ನಮ್ಗೆ ಗೊತ್ತಿತ್ತು, ಯಾವ ಥರ ವೀಡಿಯೋ ಮಾಡ್ರೆ ನಮಗೂ ಹೊತ್ತಂದೇಳಿಯು ನಮ್ಗೆ ಗೊತ್ತಿತ್ತು ಅಂದೇಳಿ ಹೇಳೋಕೆ ಇಷ್ಟಪಡ್ತಾ ಇದ್ದೆ. ಇದಿಷ್ಟು ಇವತ್ತಿನ ಕಮೆಂಟ್ಸ್ಗಳ ಬಗ್ಗೆ ವಿಚಾರಗಳು. ಇದೆಲ್ಲ ಕಮೆಂಟ್ ಹಾಕಿಟ್ಟದ್ದು ಯಾಕಂದೇಳಿ ಹೇಳ್ರಿ, ನಾನು ಯಾವುದೆಲ್ಲ ಮರ್ತೋತ್ತಂದೇಳಿ ನಾನು ಫಸ್ಟಿಗೊಂದು ಮಾಡಿಟ್ಟಿದೆ. ಮತ್ತೊಂದು, ನನ್ನ ಚಂದದ ಬಗ್ಗೆ ಮಾತನಾಡೋಕೆ ಹೋಗ್ಬೇಡಿ. ಯಾಕಂತೇಳಿ ಫಸ್ಟ್ ಹೋಯ್ ನಿಮ್ಮ ಹೆಂಡತಿ, ನಿಮ್ಮ ಅಮ್ಮ, ನಿಮ್ಮ ತಂಗಿ, ನಿಮ್ಮ ಅಕ್ಕ ದಿಕ್ಕಳನ್ನ ಸೊಡ್ಡು ಕಾಣಿ ಬೇಡ, ಅವ್ರದ್ದೆಲ್ಲ ಹೋಪಕ್ಕೆ ಹೋಗ್ಬೇಡ ಮಾರಯ್ಯ. ನಿನ್ನ ಸೊಡ್ಡು ಫಸ್ಟ್ ಕಣ್ಕೊ, ಇನ್ನು ಸೊಡ್ಡು ಫಸ್ಟ್ ಕಣ್ಕೊಂಡು ಆಮೇಲೆ ಬಂದು ನನಗೆ ಬಂದು ಕಮೆಂಟ್ ಹಾಕು, ಓಕೆನಾ? ನನಗೆ ಸಾಕು ಇಷ್ಟೇ ಸೌಂದರ್ಯ, ನನಗೆ ಹೆಚ್ಚು ಚಂದ ತೋರ್ಕೊಂಡೇಳಿಯೂ ಇಷ್ಟ ಇಲ್ಲ. ನಾನು ಇಷ್ಟರಂಗೆ ನಾನು ಖುಷಿ ಪಡ್ತೆ, ಓಕೆನಾ? ನಿಮ್ಗೆ ಎಡ್ದ್ರೆ ನನ್ನ ವೀಡಿಯೋ ಕಾಣಿ, ಬೇಡ್ದಿದ್ದೆಲ್ಲ ಕಮೆಂಟ್ ಹಾಕೋಕೆ ಹೋಯ್ಬೇಡ. ಅಷ್ಟೂ ನಿಂಗೆ ಹಾಕೋಕ್ಕಂದೇಳಿ ಇದ್ದರೆ ಮನೆಯವ್ರಿಗೆ ಫಸ್ಟ್ ಹೇಳ್ಕೊ, ಅವ್ರನ್ನ ಫಸ್ಟ್ ಕಣ್ಕೊ, ಫಸ್ಟ್ ಅವ್ರನ್ನ ಎಣಿಸ್ಕೊಂಡು ಆಮೇಲೆ ಕಮೆಂಟ್ ಹಾಕು, ಓಕೆನಾ? ಫಸ್ಟ್ ನಿನ್ನ ಮುಖ ತೋರಿಸ್ಕಣಿ, ಕಮೆಂಟ್ ಹಾಕೋರೆಲ್ಲ ಇದ್ದರೆ ನಿಮ್ಮ ಮುಖ ತೋರಿಸ್ಕಣಿ, ಆಯಿತಾ? ಆಮೇಲೆ ಬಂದು ಕಮೆಂಟ್ ಹಾಕಿ. ಧನ್ಯವಾದಗಳು.